ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಬಂಧ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಬಂಧ. ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಸುತ್ತಮುತ್ತ ಕಣ್ಣು ಹಾಯಿಸಿದರೆ ದೇವರು ಸೃಷ್ಟಿಸಿದ ಈ ಅದ್ಭುತ ಪರಿಸರದ ಸೊಬಗನ್ನು ಕಂಡು ಮನಸ್ಸು ಪ್ರಸನ್ನವಾಗುತ್ತದೆ. ಪರಿಸರದ ಮಡಿಲಲ್ಲಿ ಸುಂದರ ಹೂಗಳು, ಬಳ್ಳಿಗಳು, ಹಸಿರು ಮರಗಳು, ಚಿಲಿಪಿಲಿ ಹುಟ್ಟುವ ಚಿಲಿಪಿಲಿ ಹಕ್ಕಿಗಳು. ಇಂದು ಮಾನವರು ತಮ್ಮ ಕುತೂಹಲ ಮತ್ತು ಹೊಸ ಆವಿಷ್ಕಾರಗಳ ಬಯಕೆಯಲ್ಲಿ ಪರಿಸರ ನೈಸರ್ಗಿಕ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಾರಂಭಿಸಿದ್ದಾರೆ. ಇದರಿಂದಾಗಿ ನಮ್ಮ ಪರಿಸರವು ಕಲುಷಿತವಾಗುತ್ತದೆ. ನಾವು ನಮ್ಮ ಸ್ನೇಹಿತರು ಮತ್ತು ಕುಟುಂಬಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತೇವೆ, ಆದರೆ ನಾವು ನಮ್ಮ ಪರಿಸರ ಮತ್ತು ಭೂಮಿಯ ಬಗ್ಗೆ ಯೋಚಿಸಿದರೆ ನಾವು ಈ ಮಾಲಿನ್ಯವನ್ನು ತಪ್ಪಿಸಬಹುದು. ಪರಿಸರವು ನಮ್ಮ ಸುತ್ತಲಿನ ನೈಸರ್ಗಿಕ ಪರಿಸರದ ಒಟ್ಟು ಮೊತ್ತವಾಗಿದೆ. ನಮ್ಮ ನೈಸರ್ಗಿಕ ಪರಿಸರವನ್ನು ಹದಗೆಡದಂತೆ ರಕ್ಷಿಸುವುದು ಅತ್ಯಗತ್ಯ ಮತ್ತು ಅದಕ್ಕೆ ಇರುವ ಏಕೈಕ ಮಾರ್ಗವೆಂದರೆ ಪರಿಸರ ಸಂರಕ್ಷಣೆ. ತಡವಾಗುವ ಮೊದಲು ಈ ಪ್ರಕ್ರಿಯೆಯನ್ನು ಪ್ರತಿ ದೇಶವೂ ಆದಷ್ಟು ಬೇಗ ಅಳವಡಿಸಿಕೊಳ್ಳಬೇಕು. ಈ ಪ್ರಕ್ರಿಯೆಯ ಉದ್ದೇಶವು ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು ಮತ್ತು ದುರಸ್ತಿ ಮಾಡಲು ಸಾಧ್ಯವಿರುವ ಪರಿಸರದ ಕೆಲವು ಭಾಗಗಳನ್ನು ಸರಿಪಡಿಸಲು ಪ್ರಯತ್ನಿಸುವುದು. ಅತಿಯಾದ ಬಳಕೆ, ಜನಸಂಖ್ಯೆಯ ಬೆಳವಣಿಗೆ ಮತ್ತು ತಂತ್ರಜ್ಞಾನ ತ್ವರಿತ ಅಭಿವೃದ್ಧಿಯಿಂದಾಗಿ ಜೈವಿಕ ಭೌತಿಕ ಪರಿಸರವು ಶಾಶ್ವತವಾಗಿ ಅವನತಿ ಹೊಂದುತ್ತಿದೆ. ಪರಿಸರವು ಇದೀಗ ಗರಿಷ್ಠ ಅಪಾಯದಲ್ಲಿರುವುದರಿಂದ ಪರಿಸರ ಸಂರಕ್ಷಣೆ ವಿಷಯವು ಅತ್ಯಂತ ತುರ್ತು ಆಗಿದೆ. ಪರಿಸರ ಸಂರಕ್ಷಣೆ ಮತ್ತು ಅದರಲ್ಲಿ ಸದಾ ಸಮತೋಲನದ ಬಗ್ಗೆ ನಾವು ಜಾಗೃತರಾಗಿರಬೇಕು ಮತ್ತು ಎಚ್ಚರವಾಗಿರಬೇಕು. ನೀರು, ಗಾಳಿ, ಶಬ್ದದಂಥ ನಾಗರಿಕ ಮಾಲಿನ್ಯವನ್ನು ತಪ್ಪಿಸಲು ನಾವು ಯಾವುದೇ ಕ್ರಮಗಳನ್ನು ನಿಧಾನವಾಗಿ ತೆಗೆದುಕೊಂಡರೆ ಪರಿಸರವಾದ ನಮ್ಮ ಭೂಮಿ ಸೌಂದರ್ಯ ನೀವು ಅದನ್ನು ಉಳಿಸಬಹುದು ಮತ್ತು ನಿಮ್ಮ ಜೀವನವನ್ನು ಆರೋಗ್ಯಕರ ಮತ್ತು ಶುದ್ಧ ರೂಪದಲ್ಲಿ ಪಡೆಯಬಹುದು. ಪರಿಸರ ಸಂರಕ್ಷಣೆಯನ್ನು ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನಿಗೆ ಕಡ್ಡಾಯವಾಗಿ ಪೋಷಿಸಬೇಕು. ಪರಿಸರವೇ ನಮ್ಮ ಜೀವನ. ನಿಮಗೂ ಕೂಡ ಪರಿಸರದ ಸಂರಕ್ಷಣೆಯ ಹೊಣೆ. ನಮ್ಮ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಪರಿಸರ ಸಂರಕ್ಷಣೆ ನಮ್ಮ ಹೊಣೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಥ್ಯಾಂಕ್ ಯು. ಧನ್ಯವಾದಗಳು.